ಹಿಜಾಬ್ ನಿಷೇಧ ವಾಪಸ್ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಇಂದು ಹಾಸನದಲ್ಲಿ ಮಾತನಾಡಿದ ಅವರು, ನಮ್ಮ ಬಿಜೆಪಿ ಸರ್ಕಾರ ಹಿಜಾಬ್ ನಿಷೇಧ ಮಾಡಿರಲಿಲ್ಲ. ಯಾವುದೇ ಶಾಲಾ ಕಾಲೇಜುಗಳಲ್ಲಿ ನಿಯಮಾನುಸಾರ ಸಮವಸ್ತ್ರವನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡುವುದು ವಿದ್ಯಾರ್ಥಿಗಳ ಕರ್ತವ್ಯ. ಅದನ್ನು ಬಿಟ್ಟು ವಿಶೇಷವಾಗಿ ವಿಚಿತ್ರವಾಗಿ ಹೋದರೆ ಶಿಕ್ಷಕರು ಕೂಡ ಸಹಿಸುವುದಿಲ್ಲ. ಹಿಜಾಬ್ ವಿವಾದ ಉಡುಪಿ ಕಾಲೇಜಿನಿಂದ ಪ್ರಾರಂಭ ಆಯಿತು. ಕೂಡಲೇ ನಮ್ಮ ಸರ್ಕಾರ ಅದು ಸ್ಕೂಲ್ ಮ್ಯಾನೇಜ್ಮೆಂಟ್ಗೆ ಬಿಟ್ಟಂತಹ ವಿಷಯ. ಅವರು ಏನ್ ಹೇಳ್ತಾರೆ ಅದನ್ನ ಪಾಲನೆ ಮಾಡಬೇಕು ಅಂತ ಹೇಳಿ ಕೈಬಿಟ್ಟಿದ್ವು. ನಾವು ಕೈಬಿಟ್ಟ ತಕ್ಷಣ ಅದೇ ಜನಾಂಗದವರು ಕೋರ್ಟ್ಗೆ ಹೋದ್ರು. ಆಗ ಸರ್ಕಾರ ಹೇಳಿರುವುದು ಸರಿ ಇದೆ ಅಂತ ಕೋರ್ಟ್ ಹೇಳ್ತು. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಹಿಜಾಬ್ ವಿವಾದ ಕೇಸ್ ನಡೀತಾ ಇದೆ. ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇದನ್ನ ಈಗ ವಾಪಸ್ ತೆಗೆದುಕೊಳ್ತೀವಿ, ಇನ್ಮೇಲೆ ನೀವು ಹಿಜಾಬ್ ಹಾಕೊಂಡು ಹೋಗಬಹುದು ಅಂತ ಹೇಳಿದ್ರೆ ಇದು ಕಾನೂನು ಉಲ್ಲಂಘನೆ ಮಾಡಿದಂತೆ ಅಂತ ಕಿಡಿಕಾರಿದ್ರು. ಹಿಜಾಬ್ ನಿಷೇಧ ಮಾಡಿದವರು ಯಾರು? ಬಿಜೆಪಿ ಸರ್ಕಾರ ಹಿಜಾಬ್ ನಿಷೇಧ ಮಾಡಿರಲಿಲ್ಲ. ಯಾವುದೇ ಶಾಲಾ ಕಾಲೇಜುಗಳಲ್ಲಿ ಏನು ಯೂನಿಫಾರ್ಮ್ ಸಮವಸ್ತ್ರ ಇದೆ ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಕ್ಕಂಥದ್ದು ವಿದ್ಯಾರ್ಥಿಗಳ ಕರ್ತವ್ಯ. ಅದನ್ನು ಬಿಟ್ಟು ಏನಾದರೂ ವಿಶೇಷವಾಗಿ ವಿಚಿತ್ರವಾಗಿ ಹೋದರೆ ಯಾವುದೇ ಟೀಚರ್ಗಳು ಸಹಿಸಲ್ಲ. ಅದನ್ನು ಉಡುಪಿಯಿಂದ ಪ್ರಾರಂಭ ಆಯಿತು. ಆದ ತಕ್ಷಣ ಏನಾಯಿತು, ನಮ್ಮ ಸರ್ಕಾರ ನೋಡಿ ಅದು ಸ್ಕೂಲ್ ಮ್ಯಾನೇಜ್ಮೆಂಟಿಗೆ ಬಿಟ್ಟ ವಿಷಯ. ಅವ್ರು ಏನು ಹೇಳ್ತಾರೋ ಅದನ್ನು ಪಾಲನೆ ಮಾಡಬೇಕಾಗತ್ತೆ ಅಂತ ನಾವು ಹೇಳಿ ಕೈ ಬಿಟ್ವಿ. ಬಿಟ್ಟ ತಕ್ಷಣ ಕೋರ್ಟ್ಗೆ ಹೋದವ್ರು ಯಾರು? ಅದೇ ಜನಾಂಗದವರು ಕೋರ್ಟ್ಗೆ ಹೋದರು. ಕೋರ್ಟ್ ಏನು ಹೇಳಿತು? ಸರ್ಕಾರ ಏನು ಹೇಳಿದ್ವಿ ಅದು ಸರಿ ಇದೆ, ಅದು ಆಯಾ ಶಾಲಾ ಕಾಲೇಜುಗಳಿಗೆ ಬಿಟ್ಟಿರ್ತಕ್ಕಂಥ ವಿಷಯ. ಹಿಜಾಬ್ ಧರಿಸಲೇಬೇಕು ಅಂತಕ್ಕಂಥದ್ದು ಏನು ಪದ್ಧತಿ ಇಲ್ಲ, ಅದನ್ನು ನೀವು ಮಾಡ್ಕೊಂಡಿರೋದು ಅಂತೇಳಿ ಆದೇಶ ಕೊಟ್ಬಿಟ್ಟಿದ್ದಾರೆ. ಅಂದರೆ ಅರ್ಥ ಏನು? ಅದು ಮಾತ್ರ ಅಲ್ಲ, ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ ಈಗ. ಅದಕ್ಕೆ ಮುಂಚೆ ಸರ್ಕಾರ ಇವತ್ತು ಏನಾದರೂ ಇದನ್ನು ನಾವು ತೊಗೊಂಡ್ಬಿಟ್ಟು ವಾಪಸ್ ತೊಗೊಂಡಿದ್ದೀವಿ, ಇನ್ನು ಮೇಲೆ ಹಾಕ್ಕೊಂಡು ನೀವು ಹೋಗ್ಬೋದು ಅಂತಂದರೆ ಇಟ್ ಈಸ್ ದಿ ವೈಲೇಷನ್ ಆಫ್ ದಿ ಲಾ ಆ್ಯಂಡ್ ಅಗೇನೆಸ್ಟ್ ದಿ ಲಾ. ಇದು ಈಗ ಕೋರ್ಟ್ ಆದೇಶದ ವಿರುದ್ಧವಾಗಿ ಈ ಸರ್ಕಾರ ನಡ್ಕೊಳ್ತಾರೆ. ಅದು ಸಂಘರ್ಷ ಮಾಡಬೇಕು ಅನ್ನೋದೇ ಕಾಂಗ್ರೆಸ್ನ ಉದ್ದೇಶ ಅಲ್ವೇ? ಕೆಲವರನ್ನು ಓಲೈಸಬೇಕು, ತೃಪ್ತಿಪಡಿಸಬೇಕು, ವೋಟ್ ಬ್ಯಾಂಕ್ ರಾಜಕಾರಣ ಮಾಡಬೇಕು ಪ್ರತಿಯೊಂದರಲ್ಲೂ ಕೂಡ. ಆಮೇಲೆ ಒಂದು ಸಿದ್ದರಾಮಯ್ಯ ಒಂದು ದುರಹಂಕಾರದ ನಡೆಯೋಕ್ಕೆ ಹೊರಟಿದ್ದಾರೆ. ಅವ್ರ ದುರಹಂಕಾರ ಏನು ಅಂತಂದರೆ 5 ವರ್ಷಕ್ಕಾಗಿ ನಮಗೆ ಅಧಿಕಾರ ಕೊಟ್ಟಿದ್ದಾರೆ, ನಾವು ಏನು ಮಾಡಿದರೂ ನಡೀತದೆ ಅಂತಕ್ಕಂಥ ದುರಹಂಕಾರ.